ಜಯ ಕರ್ನಾಟಕ ಸಂಘಟನೆಯವರು ರಿಯಲಿ ವಂಡರ್ಫುಲ್ ಮೂವಿ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ನೋಡ್ಬೋದು. ಒಂದು ಅತ್ಯುತ್ತಮವಾದ ನಿರ್ದೇಶನ, ನಿರ್ಮಾಪಕರು ರಿಯಲಿ 100 ಡೇಸ್ ಓಡುತ್ತೆ. ಥ್ಯಾಂಕ್ ಯು. ಸಿನಿಮಾ ನೋಡಿದ್ವಿ, ತುಂಬಾ ಅದ್ಭುತವಾಗಿದೆ. ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆಗೆ ಒಂದು ಫ್ರೆಂಡ್ಶಿಪ್ಗೋಸ್ಕರ ತುಂಬಾ ಜನ ಇವತ್ತಿನ ಹುಡುಗ ಹುಡುಗಿಯರು ಯಾವ ತರ ಅಟ್ಯಾಚ್ಮೆಂಟ್ ಇರ್ತಾರೆ. ಟುಡೇ ವಾಸ್ತವ ಸ್ಥಿತಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕಂತೇಳಿ, ಕನ್ನಡ ಸಿನಿಮಾ ಬೆಳೆಸ್ಬೇಕಂತೇಳಿ ತಮ್ಮನ್ನು ಕೇಳ್ಕೊಂಡು. ಚೆನ್ನಾಗಿದೆ, ಸೂಪರ್ ಆಗಿದೆ, ಎಲ್ಲ ಇಷ್ಟ, ಚೆನ್ನಾಗಿದೆ, ಬಹಳ ಚೆನ್ನಾಗಿತ್ತು ಮೂವಿ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಷ್ಟು, ಬಟ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್. ಫಸ್ಟ್ ಹಾಫ್ ತುಂಬಾ ಫನ್ನಿ ಆಗಿ ಚೆನ್ನಾಗಿ ಕೊಡ್ತಾರೆ. ಸೆಕೆಂಡ್ ಹಾಫ್ ತುಂಬಾ ಇಂಟೆನ್ಸ್ ಆಗಿ ಫ್ರೆಂಡ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಸೊ ವಿ ಲವ್ ದ ಮೂವಿ. ಫ್ಯಾಮಿಲಿ ಎಲ್ಲ ವಾಚ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೇನೆ ಒಳ್ಳೆ ಡೈಲಾಗ್ಸ್ಗಳು ಮತ್ತೆ ಆ ಹೀರೋ ಮಾಡಿರೋದು ಮತ್ತೆ ಇಬ್ರು ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಅನಿಸ್ತು. ಅಂದ್ರೆ ಈಗಿನ ಟ್ರೆಂಡ್ಗೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಚೆನ್ನಾಗಾಗ್ಲಿ. ಇಡೀ ದೇಶದಂತ ನಮ್ಮ ಕನ್ನಡ ಮೂವಿ ರಿಲೀಸ್ ಆಗಿದೆ, ಎಲ್ಲರೂ ನೋಡ್ಬೇಕು. ಚಿತ್ರತಂಡ ಯಶಸ್ವಿಯಾಗಬೇಕು ಅಂದ್ರೆ ಎಲ್ಲರೂ ಮನೆಯಿಂದ ಬಂದು ಥಿಯೇಟರ್ ನೋಡ್ಬೇಕು. ತುಂಬಾ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಸೀರಿಯಸ್ಲಿ ಹೇಳ್ತೀನಿ, ಸಿನಿಮಾ ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಆಡಿಯನ್ಸ್ ತುಂಬಾ ಮಸಾಲ ಕಾಮಿಡಿ ಇದೆ, ಲವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಬಟ್ ತುಂಬಾ ಚೆನ್ನಾಗಿದೆ. ಕಂಗ್ರಾಚುಲೇಷನ್. ನಿಮ್ಗೆ ಹೆಂಗೆ ಟ್ವಿಸ್ಟ್ ಕೊಡ್ತಾರಂದ್ರೆ ಅನ್ಲಿಮಿಟೆಡ್ ಸರ್ಪ್ರೈಸ್ ಇದೆ. ಲಾಸ್ಟ್ ಅಲ್ಲಿ ಎಲ್ಲರ ಅದ್ಭುತವಾಗಿ ಒಂಥರ ಮನಸ್ಸಲ್ಲಿ ಅಳುವನ್ನಾಗುತ್ತೆ. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲವ್, ಎಮೋಷನ್, ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಪ್ರೀತಿ ನೋಡಿ. ಕನ್ನಡದಲ್ಲಿ ತುಂಬಾ ತುಂಬಾ ಚೆನ್ನಾಗಿರೋಂಥ ಸಿನಿಮಾ ಇವಾಗ ಪ್ರೆಸೆಂಟ್ ನಾನು ನೋಡಿದ್ದೀನಿ. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್, ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ಎಲ್ಲ ಹೊಸಬ್ರೆ ಸೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ. ಸ್ವಲ್ಪನೂ ಬೋರ್ ಆಗಲ್ಲ. ಈ ಮೂವಿ ಖಂಡಿತ ಸಕ್ಸಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ಕಂಟೆಂಟ್ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಅಂದ್ರೆ ಏನು, ಲವ್ ಅಂದ್ರೆ ಏನು ಅಂತ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಒಳ್ಳೆ ರಾಮ್ ಕಾಮ್ ಸಖತ್ತಾಗಿತ್ತು ಮೂವಿ. ಮಾತ್ರ ಫುಲ್ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಅ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ, ಲೈಕ್ ಫ್ರೆಂಡ್ಶಿಪ್ ಅಥವಾ ಲವ್. ತುಂಬಾ ಚೆನ್ನಾಗಿತ್ತು. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಒಂದು ಅಪರೂಪದ ಕಾನ್ಸೆಪ್ಟ್. ನಿಜವಾಗ್ಲೂ ನೆಕ್ ಟು ನೆಕ್ ಅನ್ನೋ ತರ ಆ ಸ್ಕ್ರಿಪ್ಟ್ ಹೋಗ್ತಾ ಇತ್ತು. ಈ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಆಮೇಲೆ ಆಕ್ಟರ್ಸ್, ಇಬ್ರು ಹುಡುಗಿರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆಕ್ಚುಲಿ ಕನ್ನಡಕ್ಕೆ ಒಂದು ಹೊಸ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಕಂಗ್ರಾಚುಲೇಷನ್ ಬ್ರದರ್, ಆಲ್ ದ ಬೆಸ್ಟ್. ಫಿಲ್ಮು ಈಗಿನ ಸದ್ಯದ ಜನರೇಷನ್ ಈ ತರ ಫಿಲ್ಮ್ ಒಂದು ಬೇಕಿತ್ತು. ಎಂತ ಡೈರೆಕ್ಷನ್, ಎಂತ ಡೈಲಾಗ್ಸ್, ಒಳ್ಳೊಳ್ಳೆ ಆಕ್ಟರ್ಸ್, ಒಳ್ಳೊಳ್ಳೆ ಹೊಸಬ್ರು ಆಕ್ಟರ್. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ನಿಂತ್ಕೊಂಡು ಕೂತು ನೋಡುವಂತ ಫಿಲ್ಮ್. ಸೂಪರ್, ಚೆನ್ನಾಗಿ ಬರ್ತದೆ. ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಇವತ್ತಿನ ಯಂಗ್ಸ್ಟರ್ಸ್ಗೆ ಈ ಒಂದು ಮೂವಿ ನೋಡ್ಬೇಕು. ಯಾಕಂದ್ರೆ ಈಗಿನ ಮೂವಿನವ್ರು ಏನ್ ತಿಳ್ಕೊಂತಾರೆ ಅಂದ್ರೆ ಲಿವಿಂಗ್ ಟು ರಿಲೇಶನ್ಶಿಪ್ ಅಂತಂದ್ರೆ ಏನೋ ಒಂದು ನೆಗೆಟಿವ್ ಥಿಂಕ್ ಮಾಡ್ತೀವಿ. ರಿಯಲಿ ಈ ಪಿಕ್ಚರ್ ನೋಡ್ಬೇಕು. ಯಾಕಂದ್ರೆ ಲಿವಿಂಗ್ ಟು ರಿಲೇಶನ್ಶಿಪ್ ಅಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಬರುತ್ತಲ್ಲ, ಈ ಮೂವಿನಲ್ಲಿ ಅದಿಲ್ಲ. ಅಂದ್ರೆ ತೋರಿಸ್ತಾರೆ ಫ್ರೆಂಡ್ಶಿಪ್ ಅನ್ನೋದಿದೆ, ಬರೀ ನೆಗೆಟಿವ್ ಥಾಟ್ಸ್ ಬೇಡ ಅಂತ. ಈ ಮೂವಿನ ಎಲ್ಲಾ ಮಿಕ್ಸರ್ ಇದೆ. ಜೋಕ್ಸ್ ಇದೆ, ನಗು ಇದೆ, ಎಂಜಾಯ್ಮೆಂಟ್ ಇದೆ. ಎಲ್ಲ ರಿಯಲಿ ಫ್ಯಾಮಿಲಿ ಮೂವಿ ನೋಡ್ಬೇಕಾದಿದ್ದು. ಆರ್ಥೋಡಾಕ್ಸ್ ಫ್ಯಾಮಿಲಿ ಅವರು ಬಹಳ ಥಿಂಕ್ ಮಾಡ್ತಾರೆ, ಏನಪ್ಪ ಲಿವಿಂಗ್ ಟು ರಿಲೇಶನ್ಶಿಪ್ ಏನಂದ್ರ. ಈ ಮೂವಿನಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಕ್ಲಾರಿಟಿಯಾಗಿ ತೋರಿಸಿದ್ದಾರೆ. ದಯವಿಟ್ಟು ಆ ಥರ ಥಿಂಕ್ ಮಾಡಬೇಡಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಬ್ಯೂಟಿಫುಲ್ ಮೂವಿ. ಎಲ್ಲರೂ ನೋಡ್ಬೇಕು ಆ ಮೂವಿ. ನಿರ್ದೇಶಕರ ಹೊಸ ಆಲೋಚನೆ ಮತ್ತು ಹೊಸ ಆಲೋಚನೆ ಮೂಲಕ ಯುವಕರ ಮನಸ್ಸಿನ ಒಂದು ಸಂಘರ್ಷಗಳನ್ನು ಹೇಳಿದ್ದಾರೆ. ಮತ್ತು ಈ ರಾಮನಿಗಾಗಿ ಶಬರಿ ಹೇಗೆ ಕಾಯ್ತಾಳೋ, ಇಲ್ಲಿ ತಂದೆ ಮಗನಿಗಾಗಿ ಕಾಯುವ ಒಂದು ವಿಧಾನ ತುಂಬಾ ಚೆನ್ನಾಗಿದೆ. ಮತ್ತು ಇಬ್ಬರ ಸ್ನೇಹಕ್ಕೋಸ್ಕರ ಅವನ ಒಂದು ತ್ಯಾಗ ಇದೆಯಲ್ಲ, ಒಬ್ಬ ನಾಯಕ ನಟನ ತ್ಯಾಗ, ಅದು ತುಂಬಾ ಅಲ್ಟಿಮೇಟ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಿರ್ದೇಶಕರ ಒಂದು ಜಾಣ್ಮೆ ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಆಮೇಲೆ ಡೈಲಾಗ್ ವರ್ಷನ್ ತುಂಬಾ ಚೆನ್ನಾಗಿದೆ. ಕೆಲವೊಂದಿಷ್ಟು ದೃಶ್ಯಗಳು ತುಂಬಾ ಮಾರಲ್ ಅನ್ನು ಹೇಳುತ್ತೆ. ತುಂಬಾ ಚೆನ್ನಾಗಿದೆ. ಕನ್ನಡಕ್ಕೆ ಒಂದು ಒಳ್ಳೆ ಕಂಟೆಂಟ್, ಹೊಸ ಕಂಟೆಂಟ್ ಮೂಲಕ ಒಂದು ನಿಮ್ಮೆಲ್ಲರ ಸಂಘರ್ಷಗಳನ್ನ ನಿರ್ದೇಶಕರು ಬಹಳ ಚೆನ್ನಾಗಿ ಜಾಣ್ಮೆಯಿಂದ ತೆಗೆದಿಟ್ಟಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ ಎನ್ನುವ ತಂಡಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಹೇಳ್ತೀವಿ. ಮತ್ತು ಇಡೀ ಕನ್ನಡದ ಜನತೆ ಇಂಥ
ಹೊಸ ಕಂಟೆಂಟ್ಗಳನ್ನು ನೋಡಬೇಕು ಅನ್ನೋದು ನಮ್ಮ ಮನದ ಆಸೆ ಮತ್ತು ಮಹದಾಸೆ ಮತ್ತು ಒತ್ತಾಯ ಕೂಡ. ಕನ್ನಡಿಗರು ಯಾವುದೇ ಕಾರಣಕ್ಕೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ನೀವು ಆಲ್ಮೋಸ್ಟ್ ನೋಡಿರ್ತೀರ ಸಿನಿಮಾ, ಒಳ್ಳೆ ಟೈಮಿಗೆ ಸಿನಿಮಾ ಬಂದಿದೆ. ಇದು ಅನದರ್ ಬ್ಲಾಕ್ ಬಸ್ಟರ್ ಪಕ್ಕ. ಬಹಳ ಅದ್ಭುತವಾಗಿದೆ. ಅಂದ್ರೆ ಯಾವ ಸಿನಿಮಾನು ನಾವು ಕೀಳಾಗಿ ನೋಡುವ, ಎಲ್ಲ ಸಿನಿಮಾನು ನಾವು ಪ್ರೀತಿಸ್ಬೇಕು. ಅಂಡ್ ಯಾವ್ದೋ ಒಂದು ಸಿನಿಮಾದಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ನಾವು ಆ ಸಿನಿಮಾ ನೋಡಿದ ತಕ್ಷಣ ಅದೇ ನಾವ್ ಎಷ್ಟು ಡೌನ್ ಆಗಿ ನೋಡ್ತೀವಿ. ಸೊ ಅವಾಗ್ಲೇ ನಾವು ನಮ್ಮ ಸಿನಿಮಾನ ನಾವು ಅಂದ್ರೆ ನಮ್ಮ ಸ್ವಂತ ಒಂದು ಮನೆನ ಮರ್ಯಾದೆಗಳ್ದಂಗೆ ಆಗುತ್ತೆ. ಸೊ ಅದೇನು ಎಲ್ಲಾನು ಬಿಟ್ಟು ಈ ತರ ಒಂದು ಒಳ್ಳೆ ಸಿನಿಮಾ ಅಂದ್ರೆ ತುಂಬಾ ಅದ್ಭುತವಾದ ಮೆಸೇಜ್ ಇದೆ. ಇಲ್ಲಿ ಯಾರು ಕೀಳಲ್ಲ, ಯಾರು ಎವ್ರಿ ಒನ್ ಈಕ್ವಲ್, ಓಕೆನಾ? ಅಂಡ್ ಅದಕ್ಕಿಂತ ಮೇಲೆ ಏನಂದ್ರೆ ಒಂದು ತಂದೆ ತಾಯಿ ಪ್ರೀತಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಹಳ ಖುಷಿ ಆಯ್ತು, ಬಹಳ ಎಮೋಷನ್ ತುಂಬಾನೇ ರಿಚ್ ಆಯ್ತು. ಎಲ್ಲರೂ ಕನ್ನಡ ಜನತೆ ಹೇಳೋದಾದ್ರೆ ಎಲ್ಲರೂ ಈ ತರ ಒಂದು ಒಳ್ಳೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಸಹಕರಿಸಿ. ಯಾಕಂದ್ರೆ ಈ ತರ ಸಿನಿಮಾಗಳು ಬರೋದೇ ತುಂಬಾ ಅಪರೂಪ. ಅಂಥದ್ರಲ್ಲಿ ಈ ತರ ಬಂದಾಗ ನಾವು ಬಂದು ಹೋಗಿ ಸಿನಿಮಾ ನೋಡ್ಬೇಕು. ಅಂದ್ರೆ ಸುಮ್ನೆ ಈಗ ಏನ್ OTT ಬಂದ್ಬಿಡ್ತಾ ಬಿಡು, ಇವೆಲ್ಲ ಕಾನ್ಸೆಪ್ಟ್ ಇಟ್ಬಿಡಿ, ಓಕೆನಾ? ಅದು ಬಂದಾಗ ಬರುತ್ತೆ. ಹೌದು, ಈ ತರ ಒಂದು ಥಿಯೇಟರ್ ಸಿನಿಮಾ ನೀವು ಫೀಲ್ ಮಾಡಿದಾಗ ಅವಾಗ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲ ನೀವು ಯಾಕಂದ್ರೆ ಅದೇ ನಾನು ಮೊದಲೇ ಹೇಳಿದ್ನಲ್ಲ, ನಾವೇ ಒಂಥರ ಡೌನ್ ಮಾಡ್ದಂಗೆ ಆಗುತ್ತೆ ನಮ್ಮ ಸಿನಿಮಾಗಳನ್ನ. ಸೊ ದಯವಿಟ್ಟು ಮಾಡಬೇಡಿ, ಎಲ್ಲರೂ ಬಂದು ಈ ತರ ಒಂದು ಒಳ್ಳೆ ಸಿನಿಮಾ. ಕಂಗ್ರಾಚುಲೇಷನ್, ಬಹಳ ಅದ್ಭುತವಾದ ಸಿನಿಮಾ, ಬಹಳ ಖುಷಿ ಆಯ್ತು. ಸೊ ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಇಟ್ ಇಸ್ ಅ ಕಾಂಬೋ ಆಫ್ ವೆಜ್ ಅಂಡ್ ನಾನ್ ವೆಜ್. ಸೊ ಇದರಲ್ಲಿ ಬಂದು ನಮ್ಗೆ ಫಿಲಿಮ್ ಅಲ್ಲಿ ಯು ಕ್ಯಾನ್ ಸಿ ಆಲ್ ರಿಯಾಲಿಟೀಸ್. ಏನಂದ್ರೆ ಒಂದು ಫ್ರೆಂಡ್ಶಿಪ್ಗೆ ಹುಡುಗರು ಮಾತ್ರ ಇಲ್ಲ, ಹುಡುಗಿರು ಎಷ್ಟು ಒಂದು ವ್ಯಾಲ್ಯೂ ಇದೆ ಅದನ್ನ ಯಾವ ತರ ಅರ್ಥ ಮಾಡ್ಕೊಂಡಿದ್ದಾರೆ. ಫ್ಯಾಮಿಲಿ, ಫ್ರೆಂಡ್ಸ್, ಎಮೋಷನ್, ಕಂಪ್ಲೀಟ್ ಮೂವಿ. ಥ್ಯಾಂಕ್ ಯು. ಇದೆ, ಮತ್ತೆ ಮತ್ತೆ ನೋಡ್ಬೇಕು ಅನಿಸ್ತಾ ಸಿನಿಮಾ. ತುಂಬಾ ಖುಷಿ ಆಯ್ತು. ಎಂಟರ್ಟೈನ್ಮೆಂಟ್ ಆಗಿ ಕಂಟೆಂಟ್ ಕಂಪ್ಲೀಟ್ ಆಗಿ ಹುಡುಗರ ಬಗ್ಗೆ ಹೇಳಿರೋದು, ಹುಡುಗಿಯರ ಬಗ್ಗೆ ಹೇಳಿರೋದು, ಪ್ರೆಸೆಂಟ್ ಜನರೇಷನ್ ಬಗ್ಗೆ ಹೇಳಿರೋದು ತುಂಬಾ ಕನೆಕ್ಟ್ ಆಗುತ್ತೆ ಎಲ್ರಿಗೂ. ಆಮೇಲೆ ಪ್ರತಿಯೊಬ್ಬರಿಗೆ ಸಿನಿಮಾ ನೋಡ್ಬೇಕು, ಫ್ಯಾಮಿಲಿ ತೋರಿಸ್ಬೇಕು. ಇವತ್ತಿನ ಯೂತ್ ಈ ಸಿನಿಮಾ ಖಂಡಿತವಾಗ್ಲೂ ನೋಡ್ಬೇಕು. ತುಂಬಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಆಮೇಲೆ ಕನ್ನಡದಲ್ಲಿ ತುಂಬಾ ಈ ತರ ಒಂದು ಪ್ರೆಸೆಂಟ್ ಜನರೇಷನ್ ಇಟ್ಕೊಂಡು ಮಾಡಿರೋ ಸಿನಿಮಾಗಳು ತುಂಬಾ ಕಡಿಮೆ ಇದೆ ಅಲ್ಲಿ. ಸೊ ಸಕ್ಕತ್ ಎಲ್ರಿಗೂ ಇಂಟ್ರೆಸ್ಟ್ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಸೂಪರ್ ಸರ್, ಒಳ್ಳೆ ಸ್ಟೋರಿ, ಒಳ್ಳೆ ಕ್ಲೈಮ್ಯಾಕ್ಸ್, ಒಳ್ಳೆ ಕಾಮಿಡಿ, ತುಂಬಾ ಚೆನ್ನಾಗಿದೆ ಸರ್. 100% ಚೆನ್ನಾಗಿದೆ. ಸರ್ ಹಾಯ್, ಎಲ್ರಿಗೂ ನಮಸ್ತೆ. ಅದೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಇವತ್ತು ಪ್ರೀಮಿಯರ್ಸ್ ನೋಡಿದ್ರೆ ಪಕ್ಕ ಏನ್ ಹೇಳೋದು ಅಂದ್ರೆ ಓಪನಿಂಗ್ ಸೀನೇ ಬ್ಲಾಸ್ಟ್ ಆಗಿದೆ. ಓಪನಿಂಗ್ ಸೀನೇ ಬ್ಲಾಸ್ಟ್ ಆಗಿದೆ, ಅದು ಹೇಳ್ಬೇಕು ಅನ್ಸುತ್ತೆ ಬಟ್ ಬೇಡ. ಓಪನಿಂಗ್ ಸೀನ್ ಸಖತ್ ಬ್ಲಾಸ್ಟ್ ಆಗಿದೆ. ಮತ್ತೆ ಇಂಟರ್ವಲ್ ಬ್ಯಾಂಗ್ ಅಂತ ಎಕ್ಸ್ಟ್ರಾಡಿನರಿ. ಶೋರ್ ಶಾರ್ಟ್ ನೀವು ನನ್ನ ನಂಬಿ ಸೆನ್ಸಿ ಕಿಡ್ಸ್ಗೆ ಹೇಳಿ ಮಾಡಿಸಿದ ಸಿನಿಮಾ ಅಂತೂ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಆಗುತ್ತೆ. ಸೊ ದಯವಿಟ್ಟು 21ನೇ ತಾರೀಕು ಫಿಲಮ್ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಕನ್ನಡ ಅಭಿಮಾನಿಗಳಿದ್ದೀರೋ ದಯವಿಟ್ಟು ಕಂಗ್ರ್ಯಾಚುಲೇಷನ್ ಸಿನಿಮಾಗೆ ಬನ್ನಿ. ನೀವು 90% ಡಿಸಪಾಯಿಂಟ್ ಆಗಲ್ಲ, ಗ್ಯಾರಂಟಿ. ಥ್ಯಾಂಕ್ ಯು. ಆಕ್ಚುಲಿ ಸಿನಿಮಾ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅಂಡ್ ದ ಟೀಮ್ ವರ್ಕ್ ಅಂಡ್ ಟೀಮ್ ಸ್ಪಿರಿಟ್ ಇಸ್ ವೆರಿ ಗುಡ್. ಇನ್ನೂ ಹೇಳಬೇಕು ಅಂದ್ರೆ 100 days ಪಕ್ಕ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ಹೀರೋ, ಹೀರೋಯಿನ್, ಫ್ರೆಂಡ್ಸ್, ಶೂಟರು, ಎವ್ರಿ ಕ್ಯಾರೆಕ್ಟರ್ಸ್ ಆರ್ ಗುಡ್. ದಯವಿಟ್ಟು ಥಿಯೇಟರ್ ಬಂದು ನೋಡಿ, ಫ್ಯಾಮಿಲಿ ಜೊತೆ ನೋಡ್ಬೋದು. ಎಲ್ಲಾನು ಚೆನ್ನಾಗಿದೆ. ಸಪೋರ್ಟ್ ಕನ್ನಡ ಮೂವಿ ಸೂಪರ್ ಆಗಿದೆ. ಲೈಕ್ ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ, ಮೇನ್ಲಿ ಬಾಯ್ಸ್ ಗ್ಯಾಂಗ್ ಎಲ್ಲ. ಅಂಡ್ ಶೂಟರ್ ಕ್ಯಾರೆಕ್ಟರ್ ಅಂತೂ ಸಕ್ಕತ್ತಾಗಿದೆ. ಸೆಂಟರ್ ಶೂಟು, ಕಾಮಿಡಿ ಟೈಮಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ಡೂ ವಾಚ್ ಮೂವಿ ಇನ್ ಥಿಯೇಟರ್ಸ್. ಸೂಪರ್. ಅಂಡ್ ದ ಗೈಸ್ ಎಲ್ಲ ಈ ಜೆನ್ಸೀಸ್ ಅಂತ ಹೋಗ್ತಿದೆಯಲ್ಲ, ಅದ್ರ ಪ್ರಕಾರನೇ ತಗೊಂಡು ಹೋಗ್ತೀರಾ. ದೇರ್ ಇಸ್ ಸಮ್ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್. ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟರ್ ಅಲ್ಲೇ ನೋಡಿ. ಅದಕ್ಕೂ ಕನ್ಕ್ಲೂಷನ್ ಲಾಸ್ಟ್ ಅಲ್ಲಿ ಸಿಗುತ್ತೆ. ವಿ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದ ಕ್ಲೈಮ್ಯಾಕ್ಸ್, ಬಟ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಇವತ್ತು ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾನ ನೋಡಿದ್ವಿ. ಫಸ್ಟ್ ಹಾಫ್ ತುಂಬಾ ಎಂಟರ್ಟೈನ್ ಆಗಿ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಕಥೆಯಲ್ಲಿ ತುಂಬಾ ಗ್ರಿಪ್ ಆಗಿ ಇಟ್ಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ತನಕ ಹೀರೋ ಏನ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಒಂದು ಕ್ಯೂರಿಯಾಸಿಟಿನ ತಗೊಂಡೋಗ್ತಾರೆ. ಅದು ಯಾವ ತರ ಅಂತ ಹೇಳೋದು ಗೊತ್ತಾಗ್ತಲ್ಲ. ಸ್ಕ್ರಿಪ್ಟ್ ಮಾತ್ರ ತುಂಬಾ ಗ್ರಿಪ್ ಅಲ್ಲಿ ಇಟ್ಕೊಂಡಿದ್ದಾರೆ. ಹರೀಶ್ ಸರ್
ಸ್ಕ್ರಿಪ್ಟ್ ನ ಸಗದ ಮಾಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಎಂಡ್ ತನಕನೂ ಆ ಗ್ರಿಪ್ ಹಂಗೆ ಇರುತ್ತೆ. ಎಲ್ಲರೂ ಪ್ರತಿಯೊಬ್ರು ಬಂದು ಟಾಕೀಸ್ ನಲ್ಲಿ ಈ ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊಂತೀನಿ. ಕಂಗ್ರಾಚುಲೇಷನ್ಸ್ ಬ್ರದರ್, ಕಂಗ್ರಾಚುಲೇಷನ್ಸ್. 100% ಇದು 100 ಡೇಸ್ ಓಡಬೇಕು ಮೂವಿ. ಎಲ್ಲರೂ ಪ್ರತಿಯೊಂದ್ರು ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ತುಂಬಾ ಹೊಸ ಪ್ರತಿಭೆಗಳಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಮಾತ್ರ. ಕನ್ನಡ ಇಂಡಸ್ಟ್ರಿ ಇದೇ ತರ ಬೆಳಿಲಿ ಅಂತ ಆಸೆ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ. ಇವಾಗಿನ ಕಾಲದಲ್ಲಿ 2 ಗರ್ಲ್ಸ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಬಟ್ ಮೂವಿ ಫನ್ ಆಗಿದೆ, ಕಾಮಿಡಿ, ಲವ್ ಸ್ಟೋರಿ ಎರಡು ಚೆನ್ನಾಗಿದೆ. ಫ್ಯಾಮಿಲಿ ವಾಚಬಲ್, ಖಂಡಿತ ಫ್ಯಾಮಿಲಿ ನೋಡ್ಬೋದು, ಯೂತ್ಸ್ ನೋಡ್ಬೋದು. ಕನೆಕ್ಟ್ ಆದ ಅಂತ ಏನಿಲ್ಲ, ಅವರು ಹೆಂಗ್ ಬ್ಯಾಲೆನ್ಸ್ ಮಾಡಿದ್ರು, ಕಾಮಿಡಿ ಇರ್ಬೋದು, ಎಲ್ಲೂ ಬೋರ್ ಅನ್ಸಿಲ್ಲ. ಫಸ್ಟ್ ಹಾಫ್ ಇರ್ಬೋದು, ಸೆಕೆಂಡ್ ಹಾಫ್ ಇರ್ಬೋದು, ಎಲ್ಲೂ ಬೋರ್ ಅನ್ಸಿಲ್ಲ. ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ. 100 ಡೇಸ್ ಪಕ್ಕ ಓಡುತ್ತೆ. ಚೆನ್ನಾಗಿದೆ, ಸೆಂಟಿಮೆಂಟ್ ಚೆನ್ನಾಗಿದೆ. ಚೆನ್ನಾಗಿದೆ, ನೋಡ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸಿನಿಮಾ, ಕಾಮಿಡಿ, ಸೀರಿಯಸ್ ಎಲ್ಲ ಚೆನ್ನಾಗಿದೆ. ಸೂಪರ್. ನೋಡ್ಬೋದು, ಚೆನ್ನಾಗಿದೆ, ನೋಡ್ಬೋದು. ಮೂವಿ ತುಂಬಾ ಸೀರಿಯಸ್ ಆಗಿ, ತುಂಬಾ ಜಾಲಿಯಾಗಿ, ಮತ್ತೆ ಈಗಿನ ಯೂತ್ಸು ಒಂದು ಏನು ಕಾಮಿಡಿ ಮತ್ತೆ ಸೋಷಿಯಲ್ ಆಗಿ ಏನ್ ನಡೀತಾ ಇದೆ ಈ ವಿಚಾರವನ್ನು ತೋರಿಸಿದೆ. ಇದು 100 ಡೇಸ್ 50 ಡೇಸ್ ತುಂಬಾ ಸೂಪರ್ ಇರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿ